ಸುಳಿ ಮಿಂಚು ಮಿಂಚುತವಳು ಎಚ್ಚರವಗಳು ತಮಗೆ ತಾನೆಂದಳು. ಗೊತ್ತಾಗಿ ಹೋಯ್ತೀಗಲ್ಲ. ಶರದಿ ಮೇಲೆ ದೂರ ದೂರ ತೇಲಿ ಹೋದನು. ಶರದಿ ಮೇಲೆ ದೂರ ದೂರ ತೇಲಿ ಹೋದನು. ತೇಲಿ ಹೋದನು. ಅರಿಯಬಹುದೇ ನೀರಿನಾಳ ಹಾಯಿ ದೋಣಿಯೋ. ಅರಿಯಬಹುದೇ ನೀರಿನಾಳ ಹಾಯಿ ದೋಣಿಯೋ. ಹಾಯಿ ದೋಣಿಯೋ. ಅರಿಯಬಹುದೇ ನೀರಿನಾಳ ಹಾಯಿ ದೋಣಿಯೋ. ಶಭಾಷ್! ಯಾರು ಮೆಚ್ಚಿಕೊಳ್ಳಬೇಕು. ಇಷ್ಟು ಶೋಧನೆಯನ್ನು ಮಾಡಿದ್ದು ಅಲ್ಲ ಇವಳೆ ಮೇದಿನಿ. ಅರ್ಥ ಆಯ್ತು. ಮೇದಿನಿಯ ಮೆದುಳು ಬಹಳ ಚುರುಕು. ಇಲ್ಲಿ ಹೋದ್ರೆ ಇಂಥ ಸೀವೇಶ ಮಾಡಿಬಿಡ್ತದೆ ನಂಗೆ ಅವಳು. ಆಶ್ಚರ್ಯ ಪುಣ್ಯಾತ್ಮ. ಎಂಥ ಚುರುಕಿನ ಮತಿ. ಇದೆಲ್ಲ ಯಾರು ಅಂತ ಮಾಡಿದಲ್ಲ ಅವಳದ್ದೆ. ನಿನ್ ಸ್ವಂತದ ಎಂತದೂ ಇಲ್ಲ. ಅದೊಂದು ಬೇರೆ ಇದೆಲ್ಲ ಇರುವುದಿಲ್ಲ. ಹಾಗಲ್ವಾ? ನಿಜವಾಗಿ ಇವಳ ಬುದ್ಧಿವಂತಿಕೆಯನ್ನು ಯಾರೂ ಮೆಚ್ಚಿಕೊಳ್ಳಬೇಕು. ತಲೆಯಲ್ಲಿರುವ ಬುದ್ಧಿ ಅಂತ ಹೇಳಿದ್ರೆ ಹೇಗ? ಹಾರ್ಟ್ ಚುರುಕು, ಪರಿಪಕ್ವವಾದದ್ದು. ಬರೀ ಪರಿಪಕ್ವವಾದದ್ದು. ಪಕ್ವಾದದ್ದು. ಆದ್ರೆ ಹೃದಯ ಮಾತ್ರ ಶೂನ್ಯ. ಆಶ್ಚರ್ಯ ನೋಡಿ. ಏನು ಕಾಡಿನವರು ಅಂತ ಹೇಳಿದ್ರೆ ಸಾಮಾನ್ಯದವರೇನೋ. ಒಬ್ಬ ವ್ಯಕ್ತಿಯನ್ನು ದೂರದಿಂದಲೇ ನೋಡಿದಾಗ ಅವನ ಗುಣನಡತೆಗಳನ್ನ ಅಳೆದು ಬಿಡ್ತಾರೆ. ಅವ ಇಂಥವನೇನು ಹಾಗೆ ಭಾವಿಸಿ ಬಿಡ್ತಾರೆ. ಮತ್ತೆ ನಾಡಿನವರಲ್ವೇನೋ. ಛೇ, ಒಂದು ಹೆಣ್ಣನ್ನ ಕಂಡ್ರೆ ಸಾಕು, ಇವಳು ನನಗೆ ಈ ರಾತ್ರಿ ಬೇಕು ಎನ್ನುವ ತೀರ್ಮಾನಕ್ಕೆ ಬರುವವರು ಇದ್ದಾರೆ. ಕಾಡಿನವರು ಹಾಗಲ್ಲ. ಕಾಡಿನವರು ಶುದ್ಧ ಮನಸ್ಕರು, ಪ್ರಾಮಾಣಿಕವಾದ ಪ್ರೀತಿಯನ್ನು ಎಲ್ಲೆಡೆಯಲ್ಲಿ ಬಿತ್ತುವವರು. ನಾಡಿನವರು ಹಾಗಲ್ವ? ಸಂಸ್ಕಾರ ಇಲ್ಲ, ಬುದ್ಧಿ ಇಲ್ಲ, ಕಾಮಾಂಧಿಗಳು. ಜೀವನದಲ್ಲಿ ಯಾವ ಸಾಧನೆ ಅಂತ ಕೇಳಿದ್ರೆ ಬರೀ ಶೂನ್ಯವೇ ಬಿಟ್ರೆ ಪ್ರಯೋಜನ ಏನೂ ಇಲ್ಲ. ಕಾಡಿನವರು ಮಾತ್ರ. ಅದಕ್ಕೆ ಉದಾಹರಣೆ ಯಾರು? ಇವಳೆ ನಿಜವಾಗಿ ಬುದ್ಧಿವಂತೆ, ಅನುಮಾನವೇ ಇಲ್ಲ. ಹೃದಯ ಮಾತ್ರ. ನಂಗೆ ಇವು ಹೇಳಿದ್ರೆ ನಂಗೆ ಎಂತ ಅರ್ಥ ಆಗಿಲ್ಲ. ಮೊದಲು ನೀವು ಹೇಳ್ಬೇಕು. ಅವನ ಮತ್ತೆ ಹೇಳ್ಕೊಂಡು ಅಲ್ಲೂ ಹೋಗುದು. ಇಲ್ಲಿ ಇಲ್ಲೂ ನಾನು ಬರ್ಬೇಕೆ? ನನ್ನದೇನು ಅಪರಾಧವಾಗಿದೆ? ನನಗೆ ಹೃದಯ ಇಲ್ವೇ? ನನಗೆ ಪ್ರೀತಿ ಇಲ್ವೇ? ನನ್ನಲ್ಲಿ ಭಾವನೆ ಇಲ್ವೇ? ಕರುಣೆ ಇಲ್ವೇ? ದಯೆ ಇಲ್ವೇ? ಬಾಯಿಗೆ ಬಂದ ಹಾಗೆ ನಿಂದಿಸಿ ಹೋದ್ನಲ್ಲ, ಒಗಟಾಗಿ ಮಾತನಾಡಿದ್ನಲ್ಲ. ನನ್ನಿಂದ ಏನು ತಪ್ಪಾಯಿತು ವೈಕುಂಠ? ನಾನೇನು ಅಪರಾಧ ಮಾಡಿದ್ದೇನೆ? ಈ ವಿಷಯದ ಬಗ್ಗೆ ನಿಮ್ಗೆ ಏನೂ ಗೊತ್ತಾಗ್ಲಿಲ್ವಾ? ಅರ್ಥವೇ ಆಗುದಿಲ್ಲ. ಯಾರು ಇಷ್ಟು ಸಣ್ಣ ವಿಷಯ ಮಾತಾಡಿದ್ರೆ ನೀವು ಇಷ್ಟು ಉದ್ದ ಮಾತಾಡ್ತಿರಲ್ಲ, ಅವಾಗ ಅರ್ಥ ಆಗದೆ ಮಾತಾಡ್ತೀರ ನೀವು. ಈ ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂತ. ಪಾಪ ಅಲ್ಲ, ಸಣ್ಣವಳಲ್ಲ ನೀನು, ನಿಂಗೇನು ಗೊತ್ತಿಲ್ಲಲ್ಲ. ನನಗೂ ಗೊತ್ತುಂಟು. ವಿದ್ಯೆಯ ಪ್ರೇಮದಲ್ಲಿ ವಿದ್ಯೆಯ ಪ್ರೇಮದಲ್ಲಿ ಶೋಧನ ಕತ್ತಿ ಹೃದಯದಲ್ಲಿ, ಶೋಧನ ಕತ್ತಿ ಹೃದಯದಲ್ಲಿ. ಸುದ್ದಿಯ ಸಾವಿನ ಕಿತ್ತಲಿ ನುಡಿದೆಯ ವ್ಯಕ್ತಿಯ ನಿಂತನು ಗೆದ್ದೆಯ ಸುಂದರ. ಮಾಡ್ತೇವ ನಾವು ಕೊಂಡುಕೊಂಡು ಒಳ್ಳೆ ನಿನಗೂ ಭಯ ಉಂಟು. ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಒಳಗೆ ಹೆಚ್ಚು ಕಡಿಮೆ ಆದ್ರೆ ಸರಿ ಬಂದ್ರೆ ಮಾತ್ರ ಸರಿ ಬಂದ್ರೆ ಅಷ್ಟು ಭಯ ಪಡಬೇಡ. ಮುಗಿಯುದ್ರ ಒಳಗೆ ನೀ ನಿಲ್ಲಿಸಿದ್ರೆ, ಮುಗಿಯುದ್ರ ಒಳಗೆ ನೀ ನಿಲ್ಲಿಸಿದ್ರೆ ನಿಲ್ಸಲ್ಲೇ ನಿಲ್ಸ್ಬೇಕು ಅಂತಿಲ್ವೇ? ಎಲ್ಲಿ ನಿಲ್ಲಿಸುದ ಜನ ನೋಡಿದ್ದಾವ ಎಲ್ಲ ಬಿದ್ದಡಿಕೆ ಇರ್ತವ್ರೆ, ಎಲ್ಲ ನಂಗೆ ವಿಷಯ ಎಲ್ಲ ಗೊತ್ತಿದೆ. ಅವ ಯಾಕೆ ನಿಂದಿಸಿದ? ಯಾಕೆ ಹೃದಯ ಇಲ್ಲ ಅಂತ ಆಡಿದ? ನೋಡಿ, ಈಗ ಎಷ್ಟು ಬೇಗ ಭಾವನೆ ಬದಲು ಮಾಡ್ತೇನೆ ಅಲ್ಲ. ಅವ ಏನ್ ಹೇಳ್ದ? ಕಾಡಿನವರು ಭಾರಿ ಚುರುಕು, ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ತಾರೆ. ನಾಡಿನ ಎಷ್ಟು ಬುದ್ಧಿ ಇದ್ರೆ ಏನಂತೆ? ಹೃದಯ ಇಲ್ಲ ಅಂತ ಆಡಿದ. ನನಗೆ ಹೃದಯ ಇಲ್ವಾ? ಅಯ್ಯಬ್ಬ, ಹೃದಯ ಇಲ್ಲದೊಳಗೆ ಕಾಣಿಸ್ತೇನೆ ನಾನು. ನಿನಗ ಹೃದಯವ? ಅಯ್ಯಬ್ಬ, ಏನು ಹಾಗಲ್ಲ, ಉಂಟು ಅಂತ ಅರ್ಥ. ನಿನಗೆ ವಿಷಯ ಅವನಿಗೆ ಗೊತ್ತಾಗ್ಲಿಲ್ವಲ್ಲ. ನಿನಗೆ ಹೃದಯ ಇದ್ದಿತ್ತು. ಹೃದಯ ಅಲ್ಲ, ಹೃದಯ 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 ಅದೇ ನಿನ್ನಲ್ಲಿ ಅದು ಇದ್ದಿತ್ತು, ಈಗಿಲ್ಲ. ಯಾವ್ದು
ನೀನೇ ಸರಿ ಹೇಳು, ಯಾವ್ದೇನು ಯಾವ್ದು? ನೀವೇ ಹೇಳ್ಬೇಕು. ನಿಮ್ಮ ಕದ್ಕೊಂಡು ಹೋಗಿದ್ದು ಯಾವ್ದಪ್ಪ? ಯಾವ್ದು ನಂದೆ ಈಗ? ಹೃದಯ ಹಾ? ಹಾಗೆ ಒತ್ತಕ್ಷರ ಯಾವ್ದಯ್ಯ? ಹಾ, ನೀ ಹೇಳುತ್ತೆ. ಮತ್ತೆ ಹೃದಯ ಅಲ್ಲ, ಓ ಅಲ್ಲ. ಅದೇ ನೀ ಹೇಳುತ್ತೆ ಬಿಡ. ಅದನ್ನ ಇಲ್ಲ ಅಂದ್ರೆ ಅರ್ಥ ಏನು? ಯಾವ್ದು? ಈಗಿಲ್ಲ. ಎಲ್ಲಿ ಹೋಯ್ತು? ಕದ್ಕೊಂಡು ಬೇಕು ಅಂತ ಹೇಳಿದಾಗ ಬರ್ಲಿಕ್ಕೆ, ಬೇಡ ಅಂತ ಹೇಳಿದಾಗ ಹೋಗ್ಲಿಕ್ಕೆ, ಅದೇನು ಖಾಲಿರುವ ವಸ್ತುವೇನದು? ಕದ್ಕೊಂಡು ಹೋಗಿದ್ದಾನವ. ಅವನೇ ಶೋಧನ ಅಂದ್ರೆ ಅಂದ್ರೆ ಅವ ಮಾತಾಡುವಾಗ ನೀನು ಪೂರ್ಣ ಗ್ರಹಿಸಿದ್ದೀಯ ನೀನು. ಅವ ಮಾತಾಡಿದ್ದಾನೆ ಅಷ್ಟೇ ಬಿಟ್ರೆ ಸಿಟ್ಟು ಬಂದು ಮಾತಾಡಿದ್ದ. ಮತ್ತೆ ಈ ಗಂಡಸರ ಮಾತೆಲ್ಲ ಅರ್ಥ ಆಗುದಿಲ್ಲ ನಮ್ಗೆ. ಗಂಡಸರ ಮಾತೆಲ್ಲ ಅರ್ಥ ಆಗುದಿಲ್ಲ ಅಂತ. ಇಷ್ಟು ದಿವಸ ಯಾರು ಒಟ್ಟಿಗೆ ಹೆಂಗಸರೇ ಇಲ್ಲ. ಹಾಗಲ್ಲ, ಈ ಗಂಡಸರು ಕೆಲವುದನ್ನೆಲ್ಲ ನೇರ ಹೇಳುದಿಲ್ಲ, ಒಗಟಾಗಿ ಮಾತಾಡುದು ಅಂತ. ಯಾಕೆ? ನಿನ್ನ ಮಾತು ಅರ್ಥ ಆಗ್ತದೆ, ಆದ್ರೆ ಗಂಡಸರ ಮಾತು ಅರ್ಥ ಆಗ್ತದೆ. ನೇರ ಮಾತಾಡುವುದಿಲ್ಲ. ನನಗೆ ನಿಮ್ಮ ಮಾತು ಅರ್ಥ ಆಗ್ತದೆ, ಗಂಡಸರ ಮಾತು ಅರ್ಥ ಆಗುದಿಲ್ಲ ಅಂತ. ಇಲ್ಲಿ ಅರ್ಥ ಆಗೋರ ಗಂಡಸ ಯಾರು ಇದ್ರೆ ಹೋಗ, ನಾವು ಬರ್ತೇವೆ. ನೀನು ಒಂದಿನ ಮಾತಾಡಬೇಡ. ನಾನಂತ ಇದ್ದೆ ನಾನು ಎಲ್ಲಿಗೆ ಬಂದೆ ನನಗೆ ಗೊತ್ತಾಯ್ತೀನಿ. ಗಂಡಸರು ಮಾತು ಅರ್ಥ ಆಗ್ತದೆ, ನಿನ್ನ ಮಾತು ಅರ್ಥ ಆಗೋದಿಲ್ಲ. ನಿನ್ನ ಮಾತು ಅರ್ಥ ಆಗ್ತದೆ, ಗಂಡಸರ ಮಾತು ಅರ್ಥ ಆಗುದಿಲ್ಲ. ಆಚೆ ಈಚೆ ಆಚೆ ಈಗ. ಆಚೆ ಈಚೆ ಆಚೆ ಈಗ. ಹೇಳುವಾಗ ಆಚೆ ಈಚೆ ಅದು. ನಿನ್ನ ಮಾತು ಅರ್ಥ ಆಗ್ತದೆ. ಅಲ್ಲ, ಯಾವಾಗ ಹೇಳಿದ್ದೀಯ ನನಗೆ ಅರ್ಥ ಆಗಿದೆ. ನಂಗೆ ಅರ್ಥ ಆಯ್ತಲ್ಲ. ಯಾವುದು? ನಾ ಹೇಳ್ತಲ್ಲ ಈಗ. ಯಾವುದು? ನಿನ್ನತ್ತನ್ನು ಅವ ಕದ್ಕೊಂಡು ಹೋದು ಹೃದಯವನ್ನ ಕದ್ಕೊಂಡು ಹೋಗಿದ್ದಾನೆ. ಅಂದ್ರೆ ಬಂಗಾದಂತ ನಿನ್ನದ್ದು ಹೃದಯ ಅಂತದ್ದನ್ನ ಕದ್ಕೊಂಡು ಹೋಗಿದ್ದಾನೆ. ಮತ್ತೆ ಅವನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅವನನ್ನು ಪ್ರೀತಿಸ್ತಾ ಇದ್ದಾನೆ. ಅವ ಅಲ್ಲ, ಅವ. ಅವನನ್ನು ಮತ್ತೆ ಎಂತದ್ದು? ಸತ್ಯವೇನು ಇದು? ಅವನನ್ನು ಪ್ರೀತಿಸ್ತಾ ಇದ್ದದ್ದು. ಪ್ರೀತಿ ಮಾಡಿದ್ರೆ ನನಗೆ ಅಯ್ಯೋ, ಸತ್ಯವೇನು ಇದು? ದೀನ್ ದೀನ್ ತದಿರನ ದೀನ್ ದೀನ್ ತದಿರನ ದಿರನ 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 ದೀನ್ ದೀನ್ ತದಿರನ ಬಾವ ಕೋಗಿಲೆ ಕೂಗಿ ಕರೆಗಿತು ಬಾವ ಕೋಗಿಲೆ ಕೂಗಿ ಕರೆಗಿತು ಬಾವ ಕೋಗಿಲೆ ಕೂಗಿ ಕರೆಗಿತು ಜೀವರಾಗದ ಸರಿಗಮ ಬಾವ ಕೋಗಿಲೆ ಕೂಗಿ ಕರೆಗಿತು ಕೂಗಿ ಕರೆಗಿತು ಜೀವರಾಗದ ಸರಿಗಮ ಜೀವರಾಗದ ಸರಿಗಮ ಯಾವ ಜನ್ಮದ ಮಧುರ ಮೈತ್ರಿಯು ಯಾವ ಜನ್ಮದ ಮಧುರ ಮೈತ್ರಿಯು ಹೂವು ಭೃಂಗದ ಸಂಗಮ ಯಾವ ಜನ್ಮದ ಮಧುರ ಮೈತ್ರಿಯೋ ಹೂವು ಭೃಂಗದ ಸಂಗಮ ಭಾವ ಕೋಗಿಲೆ ಕೂಗಿ ಕರೆಯಿತು ಜೀವರಾಗದ ಸರಿಗಮ ಯಾವ ಜನ್ಮದ ಮಧುರ ಮೈತ್ರಿಯು ಹೂವು ಭೃಂಗದ ಸಂಗಮ ಯಾವ ಜನ್ಮದ ಮಧುರ ಮೈತ್ರಿಯೋ ಹೂವು ಭೃಂಗದ ಸಂಗಮ
ಯಾವ ಜನ್ಮದ ಮಧುರ ಮೈತ್ರಿಯು ಹೂವು ಭೃಂಗದ ಸಂಗಮ. ಶಶಿಯ ಕಿರಣಕ್ಕೆ ಪಿರಿವನೈದಿಲೆ ಬೆಸೆವ ಬಂದಕ್ಕೆ ಕಾದಿಯೇ. ಶಶಿಯ ಕಿರಣಕ್ಕೆ ಪಿರಿವನೈದಿಲೆ ಬೆಸೆವ ಬಂದಕ್ಕೆ ಕಾದಿಗೆ. ಉಸಿರ ತುಂಬಿದ ಮನದ ಮುರುಳಿಗೆ ಕುಸುಮ ಸಾಯಿಗೆ ಸೋದಿಗೆ. ಉಸಿರ ತುಂಬಿದ ಮನದ ಮುರಳಿಗೆ ಮನದ ಮುರಳಿಗೆ ಮನದ ಮುರಳಿಗೆ ಕುಸುಮ ಸಾಯಗೆ ಸೋತಿಯೇ. ಆ ಕುಸುಮ ಸಾಯಗೆ ಸೋತಿಯೇ. ಶಶಿಯ ಕಿರಣಕ್ಕೆ ಬಿರಿವನೈದಿಲೆ ಬೆಸೆವ ಬಂದಕ್ಕೆ ಕಾದಿಯೇ. ಉಸಿರ ತುಂಬಿದ ಮನದ ಮುರುಳಿಗೆ ಉಸಿರ ತುಂಬಿದ ಮನದ ಮುರುಳಿಗೆ ಕುಸುಮ ಸಾಯಗೆ ಸೋತಿಯೇ. ಭಾವ ಕೋಗಿಲೆ ಕೂಗಿ 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 ಕರೆಯಿತು ಜೀವರಾಗದ ಮೈತ್ರಿಗೆ. ಆ ಶಶಿಯ ಕಿರಣಕ್ಕೆ ಬಿರಿವನೈದಿಲೆ ಬೆಸೆವ ಬಂದಕ್ಕೆ ಕಾದಿ. ಉಸಿರ ತುಂಬಿದ ಉಸಿರ ತುಂಬಿದ ಮನದ ಮುರಳಿಗೆ ಉಸಿರ ತುಂಬಿದ ಮನದ ಮುರಳಿಗೆ ಕುಸುಮ ಸಾಯಗೆ ಸೋತಿಯೇ. ಕುಸುಮ ಸಾಯಗೆ ಸೋತಿಯೇ. ಭಾವ ಕೋಗಿಲೆ ಕೂಗಿ ಕರೆಯಿತು ಜೀವ ರಾಗದ ಸರಿಗಮ. ಯಾವ ಜನ್ಮದ ಮಧುರ ಮೈತ್ರಿಯೋ ಹೂವು ಭೃಂಗದ ಸಂಗಮ. ಸರಿಗಮ ಸಂಗಮ ಸಂಗಮ. ಶಶಿಯ ಕಿರಣಕ್ಕೆ ಬಿರಿವನೈದಿಲೆ ಬೆಸೆವ ಬಂದಗೆ ಕಾದಿಯೇ. ಉಸಿರ ತುಂಬಿದ ಮನದ ಮುರುಳಿ ಕುಸುಮ ಸಾಯಗೆ ಸೋತಿಗೆ. ಭಾವ ಕೋಗಿಲೆ ಕೂಗಿ ಕರೆಯಿತು ಭಾವ ಕೋಗಿಲೆ ಕೂಗಿ ಕರೆಯಿತು ಜೀವರಾಗದ ಸರಿಗಮ.
ಪ್ರೀತಿಸ್ತಾ ಇದ್ದಾನೆ. ಹಾ. ಅದನ್ನು ಹೇಳಿಕೊಳ್ಳಿಕ್ಕಾಗದೆ ಈ ರೀತಿಯಾಗಿ ಹೃದಯ ಇಲ್ಲ ಅಂತ ಆಡಿದ. ಇದು ನನ್ನ ಯೋಗವೇ ಸರಿ, ಇದು ನನ್ನ ಭಾಗ್ಯವೇ ಸರಿ. ಅಲ್ಲದೆ ಇದ್ರೆ ನಾನು ಅನಾಥಿ. ಅವನನ್ನು ಮದುವೆ ಆಗಬೇಕು ಅಂತಾದ್ರೆ ಯಾವುದರಲ್ಲಿಯೂ ಸಮಾನತೆ ಇದೆ? ಖಂಡಿತವಾಗಿ ಇಲ್ಲ. ಪ್ರೀತಿ ಅಂತ ಹೇಳಿದ್ರೆ ಹಾಗೆ ಸಮಾನನಲ್ಲಿ ಹುಟ್ಟಿಕೊಳ್ಳುವುದು ಪ್ರೀತಿ ಅಲ್ಲ, ಸಮಾನ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವುದು ಪ್ರೀತಿ. ಪ್ರೀತಿ ಪ್ರೇಮಕ್ಕೆ ತಾರತಮ್ಯವಿದೆಯೇ, ಅಂತರವಿದೆ, ಮೇಲು ಕೀಳು ಎನ್ನುವ ಭೇದವಿದೆಯೇ ಹೇಳಿ? ಖಂಡಿತವಾಗಿಯೂ ಇಲ್ಲ. ಅವನನ್ನು ಪ್ರೀತಿಸಿದ್ದಾನೆ ಅಂತಾದ್ರೆ ಇದು ನನ್ನ ಭಾಗ್ಯವೇ ಸರಿ. ಅದೇನು ಮಾಡುದು? ನನ್ನ ಮನದ ಭಾವನೆಯನ್ನು ಅವನಿಗೆ ತಿಳಿಸಬೇಕು ಅಂತಾದ್ರೆ ಇದುವೇ ಸರಿಯಾದ ಮಾತು. ನೋಡಿ, ಈ ಲೇಖನದಲ್ಲಿ ನನ್ನ ಮನದ ಭಾವನೆಯನ್ನೆಲ್ಲ ಅಕ್ಷರವನ್ನಾಗಿಸಿದ್ದೇನೆ. ಬರೆದಂತ ಈ ಲೇಖನವನ್ನು ಯಾರಿಗೂ ತಿಳಿಯದ ಹಾಗೆ ವೈಕುಂಠನ ಕೈಗೆ ನೀಡಿ ಶೋಧನನಿಗೆ ಮುಟ್ಟಿಸುವ ಹಾಗೆ ಹೇಳಬೇಕು. ಇದರ ಉತ್ತರದ ನಿರೀಕ್ಷೆ ಅವನಿಗೆ ನೀಡ್ತೇನೆ.